ಅದಕ್ಕೇನು ಸಂಬಂಧ ಇಲ್ಲ. ಯಾವಾಗ ನಮಗೆ ಗ್ಯಾಸು ಪೆಟ್ರೋಲಿಗೆ ನಾವು ಸ್ವಾವಲಂಬಿಗಳಲ್ಲ. ಭಾರತವನ್ನ ಸ್ವಾವಲಂಬಿ ಮಾಡುವಂಥ ದಿಕ್ಕಿನಲ್ಲಿ ಪ್ರಧಾನಿಯವರು ಯೋಚನೆ ಮಾಡ್ತಿದ್ದಾರೆ. 3 ವಿಷಯಗಳಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಒಂದು, ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಎರಡನೇದು, ರಸಗೊಬ್ಬರಗಳಲ್ಲಿ, ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಇನ್ನೊಂದು, ಖಾದ್ಯ ತೈಲದಲ್ಲಿ, ನನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಇದೆಲ್ಲವನ್ನ ಕೂಡ ನಾವು ವಿದೇಶದಿಂದ ತರಿಸ್ಕೊತಾ ಇದ್ದೀವಿ. ಅದಕ್ಕಾಗಿ ವಿದೇಶಿಯ ಮಾರುಕಟ್ಟೆಯ ಅನುಗುಣವಾಗಿ ಇದು ಹೆಚ್ಚು ಕಡಿಮೆ ಪ್ರತಿ ವರ್ಷ ಆಗುತ್ತೆ ಈ 3 ವಿಚಾರಗಳಲ್ಲಿ. ಅದಕ್ಕಾಗಿ ಪ್ರಧಾನಿಯವರು ಸಂಕಲ್ಪ ಮಾಡಿದ್ದಾರೆ, ನಾವು ಈ ವಿಷಯದಲ್ಲೂ ಸ್ವಾವಲಂಬಿ ಆಗಬೇಕು. ಇವತ್ತು ಇಥನಾಲ್ ಬಳಸಿ ನಾವು 20% 20% ಬ್ಲೆಂಡಿಂಗ್ ಮಾಡುವಂಥದ್ದನ್ನು ಶುರು ಮಾಡಿದ್ದೀವಿ. ಇದನ್ನು ಹೆಚ್ಚು ಮಾಡಬೇಕು. ನಮ್ಮ ಮೂಲಗಳನ್ನು, ಪೆಟ್ರೋಲಿಯಂ ಮೂಲಗಳನ್ನು ಕೂಡ ನಾವು ಕಂಡು ಹಿಡಿಬೇಕು, ಸಂಶೋಧನೆ ಮಾಡಬೇಕು. ಎರಡನೇದು, ರಸಗೊಬ್ಬರಗಳಲ್ಲಿ ಕೂಡ ನಾವು ಸ್ವಾವಲಂಬಿಗಳಾಗಬೇಕು. ಖಾದ್ಯ ತೈಲದಲ್ಲಿ ಇವತ್ತು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಖಾದ್ಯ ತೈಲ ಪ್ರತಿ ವರ್ಷ ನಾವು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತರಿಸ್ಕೊತಾ ಇದ್ದೀವಿ. ಭಾರತದ ಜನಸಂಖ್ಯೆಗೆ ಇದು ಬಹಳ ದೊಡ್ಡದು. ಯಾಕಂದರೆ ಖಾದ್ಯ ತೈಲವನ್ನೇ ಎಲ್ರಿಗೂ ಕೊಡಲೇಬೇಕು. ನಾವು ತೈಲ ಸಿಕ್ಕಿಲ್ಲ ಅಂತಂದರೆ ಹಾಹಾಕಾರ ಎದ್ದೇಳುತ್ತೆ. ನಿಮಗೆ ಗೊತ್ತಿದೆ, ನೀರುಳ್ಳಿ ಸಲುವಾಗಿ, ಉಳ್ಳಾಗಡ್ಡಿ ಸಲುವಾಗಿ, ಟೊಮೆಟೊ ಸಲುವಾಗಿ ಕೂಡ ಸರ್ಕಾರ ಬಿದ್ದೋಗಿದೆ. ಅದಕ್ಕಾಗಿ ನಾವು ಆಹಾರ ಪದಾರ್ಥಗಳನ್ನು ಸರಿಯಾಗಿ ಇಟ್ಕೊಳ್ಳೇಬೇಕು. ಈ ಕಾರಣಕ್ಕಾಗಿ ಖಾದ್ಯ ತೈಲ ನಾವು ತರಿಸ್ಕೊತಿದ್ದೀವಿ. ಅದರ ಸಲುವಾಗಿ ಇವತ್ತು ರೈತರಿಗೆ ಖಾದ್ಯ ತೈಲವನ್ನು ಬೆಳೆಯೋದಕ್ಕೆ, ಎಣ್ಣೆ ಕಾಳುಗಳನ್ನು ಬೆಳೆಯೋದಕ್ಕೆ ಒತ್ತು ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಸಬ್ಸಿಡಿ ಹೆಚ್ಚು ಕೊಡ್ತಾ ಇದ್ದೀವಿ, ಬೀಜ ಕೊಡ್ತಾ ಇದ್ದೀವಿ, ಟೆಕ್ನಾಲಜಿ ಕೊಡ್ತಾ ಇದ್ದೀವಿ, ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಪ್ರಧಾನಿಯವರ ಸಂಕಲ್ಪ ಇರುವಂಥದ್ದು, ಹಿಂದೆ UPA ಮಾಡಿದಂಥ ಎಲ್ಲ ಗುಂಡಿಗಳನ್ನು ಮುಚ್ಚಿ ಅದರಿಂದ ಮೇಲೆದ್ದು ಬರೋದಕ್ಕೆ ನಮಗೆ ಸಮಯ ಬೇಕು ಅಂತ ಮೊದಲ ಚುನಾವಣೆಯಲ್ಲಿ ನಮ್ಮ ಪ್ರಧಾನಿಯವರು ಕೇಳಿದರು. ಅದಕ್ಕಾಗಿ ಈಗ ಆ ಗುಂಡಿಗಳನ್ನು ಮುಚ್ಚಿ ಅದರಿಂದ ಮೇಲೆದ್ದು ಬರುವಂಥ ಕೆಲಸವನ್ನು ನಾವು ಭಾರತದಲ್ಲಿ ಎಲ್ಲ ವಿಚಾರದಲ್ಲಿ ಸ್ವಾವಲಂಬಿ ಆಗುವಂಥ, ನಿಮಗೆ ಗೊತ್ತಿರಲಿ, ನಾನು 5 ವರ್ಷಗಳ ಕಾಲ ಡಿಫೆನ್ಸ್ ಕಮಿಟಿಯಲ್ಲಿ, ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇದ್ದೆ MP ಆದಾಗ. ಯಾವುದರಲ್ಲೂ ನಾವು ಸ್ವಾವಲಂಬಿ ಇರಲಿಲ್ಲ. ಸಶಸ್ತ್ರಗಳಲ್ಲಿ ಎಲ್ಲವನ್ನ, ನಮ್ಮ ಪೊಲೀಸ್ ಕೈಯಲ್ಲಿರುವಂಥ ಮದ್ದುಗುಂಡು ಕೂಡ ನಮಗೆ ಆಚೆಯಿಂದ ಬರ್ತಾ ಇತ್ತು. ಆದರೆ ಇವತ್ತು ಭಾರತ ಸ್ವಾವಲಂಬಿಯ ಕಡೆ ದಾಪುಗಾಲನ್ನು ಹಾಕ್ತಾ ಇದೆ. ನಾವು ಸ್ವಾವಲಂಬಿ ಆಗಬೇಕು, ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ನಮ್ಮ ಪ್ರಧಾನಿ ಮಾಡಿದ್ದಾರೆ. ಇದು ದೂರದೃಷ್ಟಿ. ಅದಕ್ಕಾಗಿ ನಮಗೆ ವಿಶ್ವಾಸ ಇದೆ, ಬರುವಂಥ ದಿನಗಳಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ, ರಸಗೊಬ್ಬರ ಮತ್ತು ಖಾದ್ಯ ತೈಲದಲ್ಲಿ ಕೂಡ ಭಾರತ ಸ್ವಾವಲಂಬಿಯ ಕಡೆಗೆ ದೊಡ್ಡ ದಾಪುಗಾಲನ್ನು ಹಾಕುತ್ತೆ ಅನ್ನುವಂಥ ವಿಶ್ವಾಸ ಇದೆ.